ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕರ್ನಾಟಕ ಸರ್ಕಾರ. ತಪ್ಪದೆ ಕೇಳಿ ಹರಿವೆ ಜೀವನ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಅರಿವೆ ಜೀವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅರಿವೆ ಜೀವನ ಈ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತನಾಡಲಿದ್ದೇವೆ HIV ವೈರಸ್ ಹರಡುವ ವಿಧಾನ ಹೇಗೆ ಎನ್ನುವುದರ ಕುರಿತು ಈ ದಿನ ನಾವು ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ಆಪ್ತ ಸಮಾಲೋಚಕರಾದ ಶ್ರೀಮತಿ ನಾಗರತ್ನರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು ಮ್ಯಾಮ್. ಮೊದಲಿಗೆ ಈ HIV ವೈರಸ್ ಅಂದ್ರೆ ಏನು ಮತ್ತು ಇದು ಮಾನವನ ದೇಹವನ್ನು ಹೇಗೆ ಪ್ರಭಾವಿಸುತ್ತದೆ ಮೇಡಮ್? ಮೊದಲಿಗೆ ನಾವು ಈ HIV ಅಂದರೆ ಏನು ಅಂತ ನೋಡೋದಾದರೆ, HIV ಅನ್ನೋದು ಒಂದು ವೈರಸ್ಸು. ಇದು ಮಾನವನ ದೇಹನ ಕುಗ್ಗಿಸುವಂಥ ಒಂದು, ಅಂದರೆ ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂಥ ಒಂದು ವೈರಸ್ಸು. HIV ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಯಾಕೆ ಅದನ್ನು HIV ಅಂತ ಕರಿತೀವಿ ಅಂತ ನೋಡೋದಾದರೆ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ಸು ಇದು ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸೋವಂಥ ವೈರಸ್ ಆಗಿರೋದ್ರಿಂದ ಇದನ್ನ HIV ಅಂತ ಹೇಳಿ ಕರಿತೀವಿ. ಇದು ಹೇಗೆ ಅವರ ದೇಹದಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಒಂದು ಈ ವೈರಸ್ಸು ಅವ್ರಿಗೆ ಯಾವುದೋ ಒಂದು ದ್ರವದ ಮೂಲಕ, ಆವಾಗಲೇ ಹೇಳ್ದಂಗೆ ಮನುಷ್ಯನ ದೇಹಕ್ಕೆ ರಕ್ತದ ಮೂಲಕನೋ ಬೇರೆ ದ್ರವದ ಮೂಲಕನೋ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿ ಏನು ಮಾಡುತ್ತೆ, ಅದು ದೇಹದಲ್ಲಿ, ನಮ್ಮ ದೇಹದಲ್ಲಿ ಇರುವಂಥ ಬಿಳಿ ರಕ್ತ ಕಣಗಳ ಗುಂಪಲ್ಲಿ ಒಂದು CD4 ಅನ್ನೋ ಸೆಲ್ಸ್ ಇದೆ. ಆ CD4 ಸೆಲ್ಲದ್ದು ಏನು ಕೆಲಸ ಅಂತ ಹೇಳಿದ್ರೆ, ಅದು ನಮ್ಮ ದೇಹಕ್ಕೆ ಬೇರೆ ರೋಗಾಣುಗಳು ಬಂದಾಗ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಅಂತ ಹೇಳ್ಬೋದು. ಅದು ಒಂದು ಸೈನಿಕರ ಥರ. ಆ ಒಂದು ಸೆಲ್ಲನ್ನು ಇದು ಕುಗ್ಗಿಸೋವಂಥದ್ದು ಅಥವಾ ನಾಶ ಮಾಡುವಂಥದ್ದು ಈ ವೈರಸ್ದು ಕೆಲಸ. ವೈರಸ್ಸು ಅದನ್ನು ನಾಶ ಮಾಡ್ತಾ ಬಂತು ಅಂದರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ವೈರಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಮಾನವನ ದೇಹ ಕುಗ್ಗಿ ಅದು ಏಡ್ಸ್ ಹಂತಕ್ಕೆ ಹೋಗುವಂಥದ್ದಿರುತ್ತೆ. ಅದರಿಂದ ಈ ಕಾಯಿಲೆ, ಈ ವೈರಸ್ಸಿಂದ ಒಂದು ಏಡ್ಸ್ ಕಾಯಿಲೆ ಆಗಿ ಪ್ರಭಾವ ಬೀರಿ ಆ ಮಾನವನ ದೇಹನ ಕ್ಷೀಣಿಸೋವಂಥದ್ದು ಮತ್ತು ಅವನ್ನ ಸಾವಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಭಾವ ಬೀರುತ್ತೆ ಇದು. ಓಕೆ ಮ್ಯಾಮ್, ಇದುವರೆಗೂ HIV ಅಂದರೆ ಏನು ಮತ್ತು ಅದು ಮಾನವನ ದೇಹದ ಮೇಲೆ ಯಾವ ರೀತಿ ಪ್ರಭಾವನ ಬೀರುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ HIV ಯಾವ ಯಾವ ಮಾರ್ಗಗಳಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ ಅನ್ನೋದನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ ಮೇಡಮ್? ಖಂಡಿತ. HIV ಇದು ಒಟ್ಟು 4 ಮಾರ್ಗಗಳಿಂದ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಮಾತ್ರ ಇದು ಹರಡುತ್ತೆ. ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಹೇಗೆ ಹರಡುತ್ತೆ ಅಂತ ನೋಡುವಾಗ, ಅದರಲ್ಲಿ ಮೊದಲಿಗೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ನಾವು ರಕ್ತನ ತಗೊಂಡಿದ್ರೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಒಂದು ಆರ್ಗನ್ ಅಥವಾ ಏನು ಬ್ಲಡ್ ಪ್ರಾಡಕ್ಟ್ ಇರೋವಂಥ ಒಂದು ಆರ್ಗನ್ನ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದರೂ ಕೂಡ ಅದರಿಂದ ಬರ್ಬೋದು. ಎರಡನೇದಾಗಿ ಸೋಂಕಿತ ವ್ಯಕ್ತಿ ಬಳಸಿದಂಥ ಸೂಜಿ ಸಿರಂಜಿನಿಂದ ಮತ್ತೊಬ್ಬ ವ್ಯಕ್ತಿಗೆ, ಆರೋಗ್ಯವಂತ ವ್ಯಕ್ತಿಗೆ ಬರುವಂಥದ್ದಿರುತ್ತೆ. ಅದು ಹೇಗೆ ಸೋಂಕಿತ ವ್ಯಕ್ತಿಯಿಂದ ಸೂಜಿ ಸಿರಂಜ್ ಬಳಕೆ ಆಗುತ್ತೆ ಅಂತ ನೋಡೋದಾದರೆ, ನೀವು ಕೇಳಿರ್ಬೋದು, ಡ್ರಗ್ ಯೂಸರ್ಸು, ಡ್ರಗ್ ಯೂಸರ್ಸ್ ಇರ್ತಾರೆ, ಅಮಲು ರೋಗಿ ಥರ ಆಗಿರ್ತಾರೆ. ಅವರು ಆ ಅಮಲಲ್ಲಿ ಆ ಸೂಜಿಗಳನ್ನ ಬದಲಾವಣೆ ಮಾಡ್ಕೊಳ್ಳಲ್ಲ. ಸೂಜಿ ಸಿರಂಜ್ಗಳನ್ನು ಒಬ್ಬರಿಗೆ ಬಳಸಿದ್ರೆ ಮತ್ತೊಬ್ಬರಿಗೆ ಅದು ಉಪಯೋಗಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಆ ಸೂಜಿ ಬದಲಾವಣೆ ಆಗದೆ ಇರೋ ಕಾರಣದಿಂದ ಇನ್ಫೆಕ್ಟೆಡ್ ವ್ಯಕ್ತಿಯಿಂದ ನಾನ್ ಇನ್ಫೆಕ್ಟೆಡ್ ವ್ಯಕ್ತಿಗೆ ಆಗುವಂಥದ್ದಿರುತ್ತೆ ಅದು. ಮೂರನೇ ಹಂತದಲ್ಲಿ ಬಂದಾಗ ತಂದೆ ತಾಯಿಗಿದ್ರೆ ಮಗುವಿಗೆ, ತಂದೆ ತಾಯಿಯಿಂದ ಮಗುವಿಗೆ ಅಂತ ಹೇಳಿದ್ರೆ ಅದು ಹೊಟ್ಟೆ ಒಳಗಡೆ ಇರುವಾಗ, ಬೆಳವಣಿಗೆ ಆಗುವಾಗ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಮತ್ತು ಡ್ಯೂರಿಂಗ್ ಲೇಬರು ಅಂದರೆ ಡೆಲಿವರಿ ಆಗುವ ಸಂದರ್ಭದಲ್ಲಿ
ಮತ್ತು ಎದೆ ಹಾಲು ಕುಡಿಸುವಂಥ ಸಂದರ್ಭದಲ್ಲಿ. ಈ 3 ಹಂತದಲ್ಲಿ ತಂದೆ ತಾಯಿಯಿಂದ ಮಗುಗೆ ಬರುತ್ತೆ. 4ನೆಯದು ಬಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂತ ಹೇಳ್ತೀವಿ, ಅನ್ಪ್ರೊಟೆಕ್ಟ್ ಸೆಕ್ಸ್ ಅಂತ ಹೇಳ್ತೀವಿ. ಇದು ಲೈಂಗಿಕ ಮಾರ್ಗದಿಂದ ಯಾವ ಸೋಂಕಿತ ವ್ಯಕ್ತಿ ಜೊತೆ ಯಾವುದೇ ಥರ ಸೇಫ್ಟಿ ಮೆಜರ್ಸ್ ಇಲ್ಲದೇ ಅಥವಾ ವಿತೌಟ್ ಕಾಂಡೋಮಲ್ಲಿ ಅವರು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಂತ ಹೇಳಿದ್ರೆ ಅದರಿಂದ ಈ ಕಾಯಿಲೆ ಬರುವಂಥದ್ದಿದೆ. ಈ 4 ಮಾರ್ಗಗಳಿಂದ ಒಬ್ಬರಿಂದ ಒಬ್ಬರಿಗೆ HIV ಸೋಂಕು ಹರಡುತ್ತೆ. ಹಾಗಿದ್ರೆ ರಕ್ತದ ಮೂಲಕ HIV ಹರಡೋದು ಹೇಗೆ ಸಂಭವಿಸುತ್ತೆ ಮೇಡಮ್? ಇವಾಗ ಸೋಂಕಿತ ವ್ಯಕ್ತಿದು ರಕ್ತ, ಇವಾಗ ಕೆಲವೊಂದು ಸಂದರ್ಭದಲ್ಲಿ ನನಗೆ ರಕ್ತ ಕಡಿಮೆ ಇದೆ ಅಂತ ಹೇಳಿ ನಾನು ಬೇರೆಯವ್ರ ರಕ್ತ ಹಾಕಿಸ್ಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಈ ಹಿಂದೆ ಎಲ್ಲ ಅಂದರೆ ಪ್ರತಿಯೊಬ್ಬರಿಗೂ HIV ಪರೀಕ್ಷೆ ಮಾಡೋ ಅಂಥದ್ದು ಸಂಭವ ಕಡಿಮೆ ಇತ್ತು. ಬಟ್ ಇತ್ತೀಚೆಗೆ ಅದರದ್ದು ತುಂಬ ಎಫೆಕ್ಟಿವ್ ಆಗಿ ರಕ್ತನ ತಗೊಳ್ಳುವಾಗಲೂ ಅದು ಪರೀಕ್ಷೆಗೆ ಒಳಪಡಿಸಿ ತಗೊಳ್ಳುವಂಥದ್ದಿದೆ. ಅಂದರೆ ಒಂದು ವೇಳೆ ಆ ವೈರಸ್ಸು ಏನಾದ್ರು ವಿಂಡೋ ಪೀರಿಯಡ್ ಅವಧಿಯಲ್ಲಿ ಇದ್ದು ಆ ಸೋಂಕಿತ ರಕ್ತದಲ್ಲಿ ಇತ್ತು ಅಂತ ಹೇಳಿದ್ರೆ, ಆ ರಕ್ತದಲ್ಲಿ ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ರಕ್ತದಲ್ಲಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಆ ರಕ್ತದ ಮೂಲಕ ಹೋಗ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿ ಅಂದರೆ ಈಗ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅಂತ ಹೇಳಿದ್ರೆ ಅಂಥ ಸೋಂಕಿತ ವ್ಯಕ್ತಿಯಿಂದ ಒಂದು ವೇಳೆ ಏನಾದರೂ ಆ ಆರ್ಗನ್ಗಳನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದರಿಂದ ಕೂಡ ಅದು ಸೋಂಕು ಉಂಟಾಗ್ಬೋದು. ಇದು 100% ರಕ್ತದಲ್ಲಿ ಅವ್ರಿಗೆ ಸೋಂಕಿದೆ ಅಂದರೆ ಈ ರಕ್ತದ ಮೂಲಕ ಹರಡುವಂಥದ್ದು 100% ಇರುತ್ತೆ. ಹಾಗಿದ್ರೆ ಈ ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದ HIV ಸೋಂಕು ಕಾಣಲು ಕಾರಣವೇನು ಮೇಡಮ್? ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸೋಂಕು ಹರಡಲಿಕ್ಕೆ ಮುಖ್ಯವಾಗಿ ಆವಾಗಲೇ ನಾವು ಹೇಳೋ ವರ್ಡಲ್ಲೇ ಇದೆ ಅಸುರಕ್ಷಿತ ಅಂತ. ಯಾವುದೇ ಥರ ಒಂದು ಸುರಕ್ಷತೆ ಇಲ್ಲದೇ ಆ ವ್ಯಕ್ತಿಗೆ ಸೋಂಕು ಇದೆಯೇ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಬಟ್ ಅವ್ರ ಜೊತೆ ಅನ್ಸೇಫ್ ಸೆಕ್ಸ್ ಆಯಿತು ಅಂತ ಹೇಳಿದ್ರೆ, ಸೇಫ್ ಸೆಕ್ಸ್ಗೆ ಮೇಜರಾಗಿ ನಾವು ಬಳಸೋಂಥ ಒಂದು ಏನು ಕಾಂಡೋಮ್ ಅಂತ ಹೇಳ್ತೀವಿ ಅಥವಾ ನಿರೋಧ ಅಂತ ಹೇಳ್ತೀವಿ, ಇದನ್ನು ಬಳಸಲಿಲ್ಲ ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ, HIV ಒಂದೇ ಅಲ್ಲ ಹಲವಾರು ರೀತಿಯ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದು ಡಿಸೀಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿ ಕೂಡ ಈ ಹಲವಾರು ಥರದ ಇನ್ಫೆಕ್ಷನ್ಗಳಲ್ಲಿ HIV ಕೂಡ ಒಂದು. ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನಲ್ಲಿ HIV ಕೂಡ ಒಂದು STI ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ಕೂಡ ಈ ಸೆಕ್ಷುವಲ್ ಮೂಲಕ ಬರುವಂಥದ್ದಿದೆ. ಒಂದು ಸೋಂಕಿತ ಮಹಿಳೆ ಜೊತೆ ಸೆಕ್ಸ್ ಇಟ್ಕೊಂಡ್ರೂ ಆಗ್ಬೋದು, ಇನ್ನೊಂದು ಸೋಂಕಿತ ಪುರುಷನ ಜೊತೆ ಸೋಂಕಿತ ಪುರುಷ ಸಂಪರ್ಕ ಇಟ್ಕೊಂಡ್ರೂ ಆಗ್ಬೋದು. ಸೆಕ್ಷುವಲ್ ಕಾಂಟ್ಯಾಕ್ಟಲ್ಲಿ 3 ಥರ ಸೆಕ್ಸ್ ಇದೆ. ಒಂದು ವೆಜನಲ್ ಸೆಕ್ಸ್ ಅಂತ ಹೇಳ್ತೀವಿ, ಪುರುಷ ಮತ್ತು ಮಹಿಳೆ ಇಟ್ಕೊಳ್ಳೋವಂಥದ್ದನ್ನು. ಎರಡನೇದು ಏನಲ್ ಸೆಕ್ಸ್ ಅಂತ ಹೇಳ್ತೀವಿ, ಇದನ್ನ ಹೋಮೋಸೆಕ್ಸಿಯಲ್ ಅಂತ ಕೂಡ ಹೇಳ್ತೀವಿ. ಹೋಮೋಸೆಕ್ಸಿಯಲ್ ಅಂದರೆ ಅದು ಗಂಡಸರು ಜೊತೆ ಗುದ ಸಂಭೋಗ ಇಟ್ಕೊಳ್ಳೋವಂಥದ್ದು. ಮೂರನೇದು ಓರಲ್ ಸೆಕ್ಸ್ ಅಂತ ಹೇಳ್ತೀವಿ, ಬಾಯಲ್ಲಿ ಅವರು ಸಿಸ್ನ ತೂಸಿನ ಸೆಕ್ಸ್ ಇಟ್ಕೊಳ್ಳೋವಂಥದ್ದು ಅಥವಾ ವೆಜೈನಾಗೆ ಅವರು ಬಾಯಿ ಹಾಕಿ ಸೆಕ್ಸ್ ಮಾಡುವಂಥದ್ದು. ಈ ಥರದ್ದು ಸೆಕ್ಸ್ ಕೂಡ ಇರುತ್ತೆ, ಇದನ್ನು ಓರಲ್ ಸೆಕ್ಸ್ ಅಂತ ಹೇಳ್ತೀವಿ. ಈ 3 ವಿಧಾನದಲ್ಲೂ ಕೂಡ ಅವರು ನಿರೋಧನ ಬಳಸಲಿಲ್ಲ ಅಂದರೆ ಇದನ್ನ ಅನ್ಪ್ರೊಟೆಕ್ಟ್ ಸೆಕ್ಸ್ ಅಂತ ಕರಿತೀವಿ. ಅದರಿಂದ ಅವ್ರಿಗೆ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಇನ್ಫೆಕ್ಷನ್ ಬರುವಂಥ ಸಾಧ್ಯತೆ ಮೋರ್ ದೆನ್ 80% ಇರುತ್ತೆ. ಓಕೆ ಮ್ಯಾಮ್, ಇದುವರೆಗೂ ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದ ಹೇಗೆ ಹರಡುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಸೂಜಿ ಸಿರಂಜುಗಳನ್ನ ಹಂಚ್ಕೊಳ್ಳೋದ್ರಿಂದ HIV ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ? ಸೂಜಿ ಸಿರಂಜ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಸ್ಪತ್ರೆಗೆ ಹೋಗಿದ್ದೆ, ನಾನು ಸೂಜಿ ಹಾಕಿಸ್ಕೊಂಡಿದ್ದೆ ಇದನ್ನೇ ಹೇಳ್ತಾರೆ ಮುಖ್ಯವಾಗಿ. ಆ್ಯಕ್ಚುಲಿ ನಾವು ಸೂಜಿ ಸಿರಂಜಿಂದ ಅಂತ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ಟೆರೈಲ್ ಮಾಡದೇ ಇರೋಂಥದ್ದು, ಯಾವುದೇ ಥರ ಸುರಕ್ಷಿತವಾಗಿಲ್ಲದಿರೋಂಥ ಸೂಜಿ ಅಥವಾ ಒಬ್ಬರಿಗೆ ಬಳಸಿದಂಥ ಸೂಜಿ ಮತ್ತು ಇನ್ನೊಬ್ಬರಿಗೆ ಬಳಸಿದ್ರೆ ಮಾತ್ರ ಆ ಸೂಜಿಯಿಂದ ಬರುವಂಥದ್ದಿರುತ್ತೆ. ಒಂದು ವೇಳೆ ಸೋಂಕಿತ ವ್ಯಕ್ತಿಗೆ ಬಳಸಿದಂಥ ಸೂಜಿನ ಬಳಸಿದ್ರೆ ಮಾತ್ರ ಬರುವಂಥದ್ದು ಅದು ಸೂಜಿ ಸಿರಂಜಿಂದ. ಜೊತೆಗೆ ಇದು ತಕ್ಷಣದಲ್ಲಿ ಬಳಸಿದರೆ ಅಥವಾ ಈ ತಕ್ಷಣದಲ್ಲಿ ಎಲ್ಲಿ ಬಳಕೆ ಆಗುತ್ತೆ ಅಂತ ನಾವು ನೋಡುವಾಗ ಡ್ರಗ್ ಯೂಸರ್ಸ್ಗಳೆಲ್ಲ ಏನು ಮಾಡ್ತಾರೆ, ಒಂದೇ ಸೂಜಿ ಸಿರಂಜ್ಗಳಲ್ಲಿ ಎಲ್ಲ ಏನು ಗುಂಪಲ್ಲಿ ಇರುವಂಥದ್ದು ಅಥವಾ ಸ್ನೇಹಿತರ ಜೊತೆ ಒಟ್ಟಿಗೆ ಇರೋ ಕಡೆ ಒಬ್ರಿಗೊಬ್ರು ಅದನ್ನು ಇಂಜೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ, ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅದರಿಂದ ಕೂಡ ಆ ಥರ ಆಗುತ್ತೆ. ಇನ್ನೂ ಕೆಲವರಲ್ಲಿ ಇದೆ, ಕೆಲವೊಂದು ಕುಟುಂಬಗಳಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ಳೋರು ಇರ್ತಾರೆ. ಅವರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ತುಂಬ ರೇರ್ ಆಗುತ್ತೆ, ಎಲ್ಲೋ ಅಪರೂಪ. ಒಂದು ಕೇಸ್ ಅದೇ ಥರ ಬಂದಿತ್ತು ನನಗೆ. ಒಂದೇ ಫ್ಯಾಮಿಲಿಯಲ್ಲಿ ಬಾವ ಮೈದ ಇರ್ತಾರೆ, ಒಂದೇ ಸೂಜಿನ ರೆಗ್ಯುಲರ್ ಆಗಿ ಅವರು ಇಬ್ಬರು ಬಳಸ್ತಾ ಇರ್ತಾರೆ, ನೀಡ್ಲಿ ಸೇವ್ ಮಾಡಲಿಕ್ಕೋಸ್ಕರ.
ಹಾಗಾಗಿ ಆ ಥರದಿಂದ ಕೂಡ ಆಗ್ಬೋದು. ಇದುವರೆಗೂ ಸೂಜಿ ಸಿರಂಜುಗಳಿಂದ ಹೇಗೆ ಹರಡುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ತಾಯಿಯಿಂದ ಮಗುವಿಗೆ HIV ಸೋಂಕು ಯಾವ ಯಾವ ಸಂದರ್ಭಗಳಲ್ಲಿ ಹರಡ್ಬೋದು? ತಂದೆ ತಾಯಿಯಿಂದ ನಾವು ಮಗುಗೆ ಅಂತಲೇ ಹೇಳಬೇಕು. ಯಾಕೆ ಅಂದರೆ ನಾವು ತಾಯಿಯಿಂದ ಮಗುಗೆ ಅಂತ ಹೇಳಿಬಿಟ್ರೆ ಬರೀ ಫಸ್ಟೇ ತಾಯಿಯಲ್ಲೇ ಇರುತ್ತೆ ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ತಂದೆಯಿಂದ ತಾಯಿಗಾಗಿ, ತಾಯಿಯಿಂದ ಮಗುಗೂ ಆಗ್ಬೋದು. ಹಾಗಾಗಿ ತಂದೆ ತಾಯಿ ಇಬ್ಬರಿಂದ ಮಗುಗೆ ಬರುವಂಥದ್ದು ಅಂತ ಹೇಳ್ತೀವಿ. ಇದರಲ್ಲಿ ತಾಯಿಯಿಂದ ಮಗುಗೆ ಬರುವಂಥ ಒಂದು ಸಂದರ್ಭಗಳು ಯಾವುದು ಅಂತ ಹೇಳುವಾಗ, ತಾಯಿ ಗರ್ಭಿಣಿಯಾಗಿರೋ ಸಂದರ್ಭದಲ್ಲಿ, ಹೊಟ್ಟೆಯಲ್ಲಿ ಮಗು ಬೆಳವಣಿಗೆ ಆಗುವಂಥ ಸಂದರ್ಭದಲ್ಲಿ ಅದು ಆಗ್ಬೋದು. ಯಾವ ಥರ ಹೆರಿಗೆ ಕಂಡೀಷನ್ ಇರುತ್ತೆ, ಈಗ ಉದಾಹರಣೆಗೆ ನಾರ್ಮಲ್ ಹೆರಿಗೆಯಲ್ಲಿ ತುಂಬ ರಿಸ್ಕ್ ಆಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲೂ ಇನ್ಫೆಕ್ಟ್ ಆಗ್ಬೋದು. ಮತ್ತು ಎದೆ ಹಾಲು ಕುಡಿಸುವಾಗ ತಾಯಿ ದೇಹದಲ್ಲಿ ಒಂದು ವೇಳೆ ವೈರಸ್ ಸಂಖ್ಯೆ ಜಾಸ್ತಿ ಇತ್ತು, ತಾಯಿ ಚಿಕಿತ್ಸೆ ಸರಿಯಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ, ನಾವು ತಂದೆ ತಾಯಿಯಿಂದ ಮಗುಗೆ ಹರಡೋದಕ್ಕೆ ಅದಕ್ಕೊಂದು ಚಿಕಿತ್ಸೆ ಇದೆ. ತಾಯಿಗೆ ಗರ್ಭಿಣಿ ಅಂತ ಗೊತ್ತಾದಾಗ್ಲಿಂದನೇ ಅವಳು ಪರೀಕ್ಷೆಗೊಳಪಟ್ಟು ಮೊದಲನೇ ಟ್ರೈಮಿಸ್ಟ್ರಲ್ಲೇ ಅವಳು ಚಿಕಿತ್ಸೆ ಪ್ರಾರಂಭಿಸಿದರೆ ಆ ಮಗುಗೆ ಬರುವಂಥದ್ದು ಈ 3 ಹಂತದಲ್ಲೂ ಬರುವಂಥದ್ದನ್ನ ನಾವು ತಡೆಗಟ್ಬೋದು. ತಾಯಿ ಚಿಕಿತ್ಸೆ ಪ್ರಾರಂಭಿಸೋದು ತಡ ಆಗಿದೆ ಅಂತ ಹೇಳಿದ್ರೆ ಅವಳು ಎಷ್ಟು ತಡವಾಗಿ ಮಾತ್ರೆ ತೊಗೊಂಡಿರ್ತಾಳೆ ಅದ್ರ ಬೇಸ್ ಮೇಲೆ ಮಗುಗೆ ಕಾಯಿಲೆ ಹರಡುವಂಥದ್ದು ಇರುತ್ತೆ. ಅದರಿಂದ ಒಂದು ಹೊಟ್ಟೆ ಒಳಗಡೆ ಇರುವಾಗ ಹೆರಿಗೆ ಸಂದರ್ಭದಲ್ಲಿ ಮತ್ತು ಎದೆ ಹಾಲು ಉಣಿಸುವಾಗ, ಎದೆ ಹಾಲು ಉಣಿಸೋ ಸಂದರ್ಭದಲ್ಲೂ ಎದೆ ಹಾಲಿಂದನೂ ಕೂಡ ಅವ್ರಿಗೆ ಇನ್ಫೆಕ್ಷನ್ ಆಗ್ಬೋದು. ಅದರಲ್ಲೂ ಅವಳು 1 ವರ್ಷಕ್ಕಿಂತ ಹೆಚ್ಚು ಸಮಯ ಹಾಲು ಕುಡಿಸಿದ್ದಾಳೆ ಅಂದರೆ ಅಂಥ ಸಂದರ್ಭದಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಗು ತುಂಬ ಚೀಪುವಾಗ ಅಂದರೆ ಕಚ್ಚಬಹುದು, ತಾಯಿ ನಿಪ್ಪಲಿಂದ ಬ್ಲೀಡಿಂಗ್ ಆಗಿರ್ಬೋದು, ಅದೆಲ್ಲವೂ ಮಿಕ್ಸ್ ಆಗಿ ಬರುವಂಥದ್ದಿದೆ. ಅದರಿಂದ ಕೂಡ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಎದೆ ಹಾಲಿಂದ ಕೂಡ ಬರ್ಬೋದು ಅಂತ ಹೇಳ್ತೀವಿ. ಇದುವರೆಗೂ ಸ್ವವಿವರವಾಗಿ 4 ಹಂತಗಳಲ್ಲಿ ಯಾವ ಯಾವ ರೀತಿ ಹರಡುತ್ತೆ ಅನ್ನೋದ್ರ ಕುರಿತು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ನಮ್ಮ ಜನಗಳಲ್ಲಿ ಸ್ವಲ್ಪ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಈಗ HIV ಸಾಮಾನ್ಯ ಮುಟ್ಟೋದ್ರಿಂದ ಅಥವಾ ಅಪ್ಪುಗೆ ಮಾಡೋದ್ರಿಂದ ಅಥವಾ ಕೈ ಕುಲ್ಕೋದ್ರಿಂದ ಹರಡುತ್ತೆ ಅನ್ನೋದು ಕೂಡ ಒಂದು ಗೊಂದಲ ಇರುತ್ತೆ. ಹಾಗಿದ್ರೆ ಇದಕ್ಕೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಈ ತಪ್ಪು ಕಲ್ಪನೆಗಳಿಂದನೇ ಎಷ್ಟೋ ಸೋಂಕಿತರ ಮನೆಯಲ್ಲಿ ಆರೈಕೆ ಕಡಿಮೆ ಆಗಿದೆ. ಒಂದು ಸೋಂಕಿತರು ತಮ್ಮ ಸೋಂಕಿನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಹೆದರ್ತಾ ಇರೋ ಉದ್ದೇಶನೂ ಇದೇನೆ. ಯಾಕಂದರೆ ಸೋಂಕಿನ ಬಗ್ಗೆ ಸಂಪೂರ್ಣ ಅರಿವಿಲ್ಲದೆ ಇರೋರು ಅವ್ರ ಜೊತೆ ವಾಸ ಮಾಡೋಕ್ಕೂ ಕೂಡ ಹೆದರ್ತಾರೆ, ಮತ್ತು ಅವ್ರ ಜೊತೆ ಊಟ ಮಾಡಲಿಕ್ಕಾಗ್ಬೋದು ಹೆದರುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ಮೊದಲಿಗೆ ಇದು ಹೇಗೆ ಬರೋದಿಲ್ಲ ಅಂತ ಹೇಳೋದಾದರೆ, ನೀವು ಹೇಳ್ದಂಗೆ 4 ಮಾರ್ಗ ಬಿಟ್ಟರೆ ಯಾವುದೇ ರೀತಿಯಲ್ಲಿ ಅದು ಬರೋದಿಲ್ಲ. ಮುಟ್ಟೋದ್ರಿಂದನೂ ಬರೋದಿಲ್ಲ, ಅಥವಾ ಅವ್ರ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಕೂಡ ಬರೋದಿಲ್ಲ, ಅಥವಾ ಅವ್ರನ್ನ ಅಪ್ಕೊಳ್ಳೋದ್ರಿಂದ ಕೂಡ ಬರೋದಿಲ್ಲ, ಸೊಳ್ಳೆ ಕಚ್ಚೋದ್ರಿಂದ ಕೂಡ ಬರೋದಿಲ್ಲ. ಯಾಕೆ ಅಂದರೆ ಸೊಳ್ಳೆ ಕಚ್ಚುತ್ತೆ ಅಷ್ಟೇ, ಅದರದ್ದು ಹೀರ್ಕೊಳ್ಳೋ ಅಂಥ ಅಂಶ ಅದಕ್ಕೆ ಇಲ್ಲ, ಹೀರ್ಕೊಳ್ಳೋದಿಲ್ಲ. ಅದು ಕಚ್ಚುತ್ತೆ ಅಷ್ಟೇ, ಅದು ಹೀರ್ಕೊಳ್ಳೋದಿಲ್ಲ. ಮತ್ತು ಹೀರ್ಕೊಂಡ್ರೂ ಕೂಡ ಅದನ್ನು ಬೇರೆಯವ್ರಿಗೆ ಪಾಸ್ ಮಾಡೋದಿಲ್ಲ. ಆಯಿತಾ? ಜೊತೆಗೆ ಸೊಳ್ಳೆಯ ಜಲ್ಲು ರಸದ ಏನಿರುತ್ತೆ ಆ ರಸಕ್ಕೆ ಈ ವೈರಸ್ ತಾಗ್ತಿದ್ದಂಗೆ, ಆ ವೈರಸ್ ಹೇಗೆ ಅಂದರೆ ಮನುಷ್ಯನ ದೇಹದಿಂದ ಹೊರ ಬಂದ ಫ್ಯೂ ಸೆಕೆಂಡಲ್ಲೇ ಡೆತ್ ಆಗೋಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಆ ಮನುಷ್ಯನ ದೇಹದಿಂದ ಹೊರಗೆ ಬಂದ ಮೇಲೆ ಆ ವೈರಸ್ಸು ಬೇರೆಯವ್ರ ಇನ್ನೊಬ್ಬರ ದೇಹಕ್ಕೆ ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಸೊಳ್ಳೆ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ಥರ ಜೇನು ಕೀಟ ಆಗಿರ್ಬೋದು ಅಥವಾ ಸೊಳ್ಳೆಗಳಿಂದ ಅದು ಹರಡಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟರೆ ಇನ್ನು ಆ ವ್ಯಕ್ತಿ ಜೊತೆ ನಾರ್ಮಲ್ ಆಗಿ ಹೇಗೆ ಜೀವನ ಮಾಡ್ತಾಯಿದ್ರು ಅದೇ ಥರ ಅವರು ಆರಾಮಾಗಿ ಮಾಡ್ಬೋದು. ಅಂದರೆ ಈಗ ಆಹಾರ ಕ್ರಮವನ್ನು ಅಂದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಇರ್ಬೋದು, ಅಥವಾ ಅವರು ಕುಡ್ದಿದ್ದ ನೀರಿಂದ ಯಾವುದರಿಂದನೂ ಬರೋದಿಲ್ಲ. ಆ ಥರ ಎಲ್ಲ ಸ್ಪರ್ಶದಿಂದೆಲ್ಲ ಬರೋದಾಗಿದ್ರೆ ಯಾವುದೇ ವೈದ್ಯಕೀಯ ಸೇವೆಗಳು ಆ ವ್ಯಕ್ತಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಥವಾ ಅವನಿಗೆ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಅವನು ಎಷ್ಟು ಜನ ಜೊತೆ ಜೀವಿಸಿರ್ತಾನೆ, ಬಟ್ ಅಥವಾ ಸ್ಪರ್ಶ ಮಾಡಿರ್ತಾನೆ, ಅವರೆಲ್ಲ ಇನ್ಫೆಕ್ಟ್ ಆಗಬೇಕಾಗಿತ್ತು. ಖಂಡಿತವಾಗ್ಲೂ ಅದು ಅಷ್ಟು ಸುಲಭವಾಗಿ ಅಂದರೆ ವೈರಸ್ಸು ದೇಹದೊಳಗೆ ಹೋಗಬೇಕು. ಹೇಗೆ ಅಂತ ಹೇಳಿದ್ರೆ, ಒಂದು ತೊಟ್ಟು ರಕ್ತ ಆದರೂ ದೇಹದೊಳಗೆ ಎಂಟರ್ ಆಗಬೇಕು. ಅದನ್ನು ನಾವು ಎಕ್ಸಿಟ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಬ್ಲಡ್ ಎಂಟರ್ ಸರ್ವೈವಲ್ ವೈರಸ್ ಅಂತ ಹೇಳ್ತೀವಿ. ಜೀವಂತ ವೈರಸ್ ಇರೋವಂಥ ಒಂದು ಒಳ್ಳೆ ಪ್ರಮಾಣದ ರಕ್ತ ಮನುಷ್ಯನ ದೇಹದೊಳಗೆ ಎಂಟರ್ ಆದರೆ ಮಾತ್ರ ಆ ಸೋಂಕು ಹರಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಈಗ ಬಾಯಿಂದ ಚುಂಬನ ಮಾಡ್ತಾರಲ್ಲ ಮೇಡಮ್, ಅದರಿಂದನೇ ಆಗಿರ್ಬೋದು, ಅಥವಾ ಉಸಿರಿಂದ ಒಬ್ಬರು ಉಸಿರು ತುಂಬ ಹತ್ತಿರದಿಂದ ಉಸಿರು ತಗೊಂಡಾಗ ಆ ಥರದ್ದೇನಾದರೂ ಇನ್ಫೆಕ್ಷನ್ ಆಗೋದು ಉಂಟಾ?
ಖಂಡಿತವಾಗ್ಲೂ ಅದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾನು ಇವಾಗ ಹೇಳಿದ್ನಲ್ವಾ, ಅಲ್ಲಿ ಸಫಿಷಿಯೆಂಟ್ ಅಮೌಂಟ್ ಆಫ್ ಬ್ಲಡ್ ಅಂದರೆ ಆ ವ್ಯಕ್ತಿಯ ದೇಹದ ದ್ರವ ನಮ್ಮ ದೇಹಕ್ಕೆ ಎಂಟರ್ ಆಗೋಕ್ಕೆ ಯಾವುದೇ ಮೂಲ ಇಲ್ಲ ಅಲ್ಲಿ ಅಲ್ವಾ. ಹಾಗಾಗಿ ಬರೀ ಮುತ್ತು ಕೊಡೋದ್ರಿಂದ ಬರೋದಿಲ್ಲ. ನಾನು ಆವಾಗಲೇ ಹೇಳಿದೆ ಓರಲ್ ಸೆಕ್ಸ್ ಅಂತ, ಆ ಥರ ಸೆಕ್ಸ್ ಇದ್ದರೆ ಮಾತ್ರ ಬರುವಂಥದ್ದಿರುತ್ತೆ. ಯಾಕೆಂದರೆ ಅಲ್ಲಿ ಯಾವುದೇ ಥರ ಸೆಕ್ರಿಷನ್ ಇಲ್ಲ ಅಥವಾ ಬ್ಲಡ್ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಅದು ಬರೋ ಸಾಧ್ಯತೆ ಇಲ್ಲ. ಈ ರಕ್ತದಾನ ಮಾಡುವಾಗ HIV ಹರಡುವ ಅಪಾಯ ಏನಾದರೂ ಇದೆಯಾ ಮೇಡಮ್? ಅಂದರೆ ಇಲ್ಲಿ ರಕ್ತದಾನ ಮಾಡುವಂಥ ವ್ಯಕ್ತಿಗೆ ಯಾವುದೇ ರೀತಿ ಅಪಾಯ ಇರೋದಿಲ್ಲ. ರಕ್ತದಾನನ ಅವನು ಮಾಡ್ಬೋದು. ಆದರೆ ಆ ವ್ಯಕ್ತಿಗೆ ರಕ್ತದಾನ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಸುರಕ್ಷಿತವಾಗಿದ್ದಾನ ಅಥವಾ ಆ ವ್ಯಕ್ತಿ ದೇಹದಲ್ಲಿ ಈ ಥರದ ಬರೀ HIV ಒಂದೇ ಅಲ್ಲ, ಬೇರೆ ಬೇರೆ ಥರದ ಏನಾದರೂ ಹೆಪಟೈಟಿಸ್ ಈ ಥರದ್ದು ವೈರಸ್ಗಳಾಗ್ಬೋದು, ಇದೆಲ್ಲವೂ ಇದೆಯಾ ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಇನ್ಫೆಕ್ಷನ್ ಇದೆಯಾ ಅಂತ ನೋಡಿನೇ ರಕ್ತ ತಗೊಳ್ಳೋವಂಥದ್ದು. ಹಾಗಾಗಿ ಆ ರಕ್ತನ ಅವನು ಕೊಡುವಾಗ ಆ ವ್ಯಕ್ತಿಗೆ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ. ರಕ್ತ ಕೊಡೋದ್ರಿಂದ ಆಗೋದಿಲ್ಲ. ನಾವು ರಕ್ತನ ತಗೊಳ್ಳೋ ಅಂಥ ಪ್ರಮಾಣನ ಕಡಿಮೆ ಮಾಡಬೇಕು. ಯಾಕಂದರೆ ಅದು ಕೂಡ ಪರೀಕ್ಷೆ ಮಾಡಿನೇ ಕೊಟ್ಟಿರ್ತಾರೆ. 100ಕ್ಕೆ 100 ಭಾಗ ಎಲ್ಲ ರೀತಿ ಪರೀಕ್ಷೆ ಮಾಡಿ ಅದು ಯೋಗ್ಯವಾದ ಬ್ಲಡ್ ಅಂತ ಅಂದಮೇಲೆ ಅದನ್ನು ಕೊಡೋವಂಥದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿಯ ಪರೀಕ್ಷೆಗಳಿಗೆ ಇರೋದರಿಂದ ಅದು ಭಯಪಡೋವಂಥ ಅವಶ್ಯಕತೆ ಇಲ್ಲ ಇವಾಗ. ಹಾಗಿದ್ರೆ ಈ HIV ಸೋಂಕಿನ ಬಗ್ಗೆ ತಪ್ಪು ಕಲ್ಪನೆಗಳು ತುಂಬ ಇದೆ. ಹಾಗಿದ್ರೆ ಅವೆಲ್ಲ ಯಾವ್ಯಾವು ಮತ್ತು ಅವನ್ನು ಹೇಗೆ ಸರಿ ಮಾಡ್ಕೋಬೇಕು ಮತ್ತು ಸರಿ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ ಮೇಡಮ್? ಖಂಡಿತವಾಗ್ಲೂ ಅದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ತುಂಬ ಜನರಲ್ಲಿ HIV ಅಂದರೆ ಬರೀ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಬರುತ್ತೆ ಅಥವಾ ಅನೈತಿಕ ಸಂಬಂಧಗಳಿಂದ ಬರುತ್ತೆ ಅಂತ ಎಲ್ಲರೂ ತಿಳ್ಕೊಬಿಡ್ತಾರೆ. ಅದಕ್ಕೆ ನಾವು ಇದ್ರ ಬಗ್ಗೆ ಹೇಳ್ಕೊಳ್ಳೋದೇ ಬೇಡ, ಅದ್ರ ಬಗ್ಗೆ ಪರೀಕ್ಷೆ ಮಾಡಿಸೋದೇ ಬೇಡ ಅನ್ನೋಂಥದ್ದು ತುಂಬ ಜನರಲ್ಲಿ ಇದೆ. ಮತ್ತು ಇನ್ನೊಂದಷ್ಟು ಜನರಲ್ಲಿ HIV ಸೋಂಕಿದೆ ಅಂತ ಗೊತ್ತಾದ ಮೇಲೂ ಚಿಕಿತ್ಸೆಗೆ ಏನಾದರೂ ಹೋದರೆ ಅಲ್ಲಿ ಬೇರೆಯವರೆಲ್ಲ ನಮ್ಮನ್ನು ನೋಡ್ತಾರೆ, ಗೊತ್ತಾಗ್ಬಿಡತ್ತೆ ನಮ್ಮ ಬಗ್ಗೆ, ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಾರೆ ಅನ್ನೋ ಭಾವನೆ ಕೂಡ ಇದೆ. ಇನ್ನು ತುಂಬ ಜನರಲ್ಲಿ ಇದನ್ನು ಹೇಳ್ಕೊಂಡ್ರೆ ನನ್ನ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಎಲ್ಲರಿಗೂ ನಾನು ಒಬ್ಬ ತಪ್ಪಿತಸ್ಥನ ಥರ ಕಾಣಿಸ್ತೀನಿ ಅಥವಾ ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋ ಒಂದು ಇಂಟರ್ನಲ್ ಸ್ಟಿಗ್ಮಾ ಇದೆ. ಆ ಸ್ಟಿಗ್ಮಾ ಎಲ್ಲರಲ್ಲೂ ಹೋಗಬೇಕು. ಇದು ಒಂದು ಸಾಮಾನ್ಯವಾದ ಕಾಯಿಲೆ. ಈ ಕಾಯಿಲೆಯಿಂದ ನಾನು ಬಚಾವಾಗಬೇಕು, ನಾನು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಾನು ಈ ಪರೀಕ್ಷೆಗೆ ಒಳಪಡಬೇಕು ಅಥವಾ ಈ ಚಿಕಿತ್ಸೆಗೆ ಒಳಪಡಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರಬೇಕು. ಆವಾಗ ಅವನಲ್ಲಿ ಆ ಸ್ಟಿಗ್ಮಾ ಹೋಯ್ತು ಅಂದರೆ ಅವನು ಎಕ್ಸ್ಟರ್ನಲ್ ಸ್ಟಿಗ್ಮಾನ ಎದುರಿಸ್ಬೋದು. ಅವನಲ್ಲಿ ಆ ಭಯ ಇತ್ತು ಅಂದರೆ ಅವನು ಮುಂದಾಗೋದೇ ಇಲ್ಲ. ಅದು ಒಂದು ಅಡೆತಡೆ ಆಗ್ತಾ ಇರುವಂಥದ್ದು ಮುಖ್ಯವಾಗಿ. ಇನ್ನೊಂದು, ಈ ಕುಟುಂಬದವರಾಗ್ಬೋದು, ಸಮಾಜದಲ್ಲಾಗ್ಬೋದು, ಆ ಕಾಯಿಲೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಮತ್ತು ಆ ವ್ಯಕ್ತಿಗಳನ್ನ ಗೌರವಿಸ್ಬೇಕು. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ತೇನೆ ಅವ್ರನ್ನ ನಾವು ಎಲ್ಲರಂತೆ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಸಮಾಜಕ್ಕೆ ಮಾರಕ್ಕಾಗಲ್ಲ. ಅವನು ಬೇರೆಯವ್ರಿಗೆ ಕಾಯಿಲೆ ಹರಡಿಸೋದನ್ನು ತಪ್ಪಿಸ್ತಾನೆ, ಜೊತೆಗೆ ತಾನನ್ನು ಕೂಡ ಚಿಕಿತ್ಸೆ ತಗೊಂಡು ಆರೋಗ್ಯವಾಗಿ ಕುಟುಂಬದಲ್ಲಿ ಬದುಕ್ತಾನೆ. ಇದು ಬೇರೆಯವರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು. ಇದು ಒಂದು ಎಲ್ಲ ಕಾಯಿಲೆ ಥರ ಇದು ಒಂದು ಕಾಯಿಲೆ. ಬಟ್ ಇದನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡೋದನ್ನ ನಿಲ್ಲಿಸಬೇಕು. ಮತ್ತು ಇದಕ್ಕೆ ಚಿಕಿತ್ಸೆ ಇದೆ ಅಂದರೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಚಿಕಿತ್ಸೆ ಇದೆ, ಅದನ್ನು ತಗೊಳ್ಬೋದು, ಭಯ ಪಡಬಾರ್ದು ಅನ್ನೋಂಥದ್ದು ಎಲ್ಲರಲ್ಲೂ ಬರಬೇಕು. ಅದು ಬಂದಾಗ ಮಾತ್ರ ಎಲ್ಲರೂ ಅದನ್ನು ಸ್ವೀಕರಿಸಿದಾಗ, ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಈ ಥರ HIV ಸೋಂಕಿರೋಂಥ ವ್ಯಕ್ತಿಗಳು ಸಮಾಜದಲ್ಲಿ ಧೈರ್ಯವಾಗಿ ಬದುಕ್ತಾರೆ. ಮತ್ತು ಈ ಥರ ಸೋಂಕಿದ್ರು ಮುಚ್ಚಿಟ್ಟು ಈ ಮದುವೆ ಆಗುವಂಥ ಈ ವ್ಯವಸ್ಥೆ ಏನಾಗ್ತಾಯಿದೆ ಇದನ್ನು ನಾವು ತಪ್ಪಿಸ್ಬೋದು. ಮತ್ತು ಅಂಥ ವ್ಯಕ್ತಿಗಳು ಕೂಡ ತಮಗೆ ಸೋಂಕು ಬಂದಿದೆ ಬೇರೆಯವ್ರಿಗೆ ಹರಡಿಸ್ಬಾರ್ದು ಅನ್ನೋಂಥದ್ದನ್ನು ಒಂದು ನೋಡಬೇಕಾಗತ್ತೆ. ಜೊತೆ ಈ ಎಲ್ಲ ಒಂದು ಗೊಂದಲಗಳಲ್ಲಿ ಜನರಲ್ಲಿ ತಪ್ಪು ಭಾವನೆ ಯಾಕೆ ಬರ್ತಾ ಇದೆ ಅಂದರೆ, ಇದು ಮುಟ್ಬಿಟ್ರೆ ಬರುತ್ತಂತೆ, ಅಂಥವ್ರ ಜೊತೆ ಇದ್ದರೆ ಬಂದುಬಿಡತ್ತಂತೆ ಅಥವಾ ಅಂತ ಹೇಳಿ ಎಷ್ಟೋ ಜನ ಸಪ್ರೇಟ್ ಆಗಿರೋದು ಉಂಟು. ಮದುವೆ ಆಗಿರೋಂಥ ಗಂಡ ಹೆಂಡ್ತಿ, ಗಂಡನಿಗಿದೆ ಅಂದ ತಕ್ಷಣ ಹೆಂಡ್ತಿ, ಹೆಂಡ್ತಿಗಿದೆ ಅಂದ ತಕ್ಷಣ ಗಂಡ ಸಪ್ರೇಟ್ ಆಗಿರೋಂಥ ಸನ್ನಿವೇಶಗಳು ಕೂಡ ತುಂಬ ಇದೆ. ಅಥವಾ ಮನೆಯಿಂದ ಆಚೆ ಹಾಕಿರೋಂಥ ಸನ್ನಿವೇಶಗಳು ಇದೆ. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಜನರು ಜಾಗೃತರಾಗ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಮತ್ತು ಶಾಲೆ ಮಟ್ಟದಲ್ಲಿ ಕೂಡ ಎಲ್ಲ ಶಿಕ್ಷಕರು ಇದ್ರ ಬಗ್ಗೆ ಮಾತಾಡೋಂಗಾಗಬೇಕು.
ಮಕ್ಕಳುಗಳಿಗೆ ತಿಳಿಸಂಗಾಗಬೇಕು ಮುಖ್ಯವಾಗಿ. ಅದು ಮಿಸ್ ಆಗ್ತಾ ಇದೆ. ಖಂಡಿತ ಮ್ಯಾಮ್. ಅಂದರೆ HIV ಸೋಂಕು ಬಗ್ಗೆ ಏನೇನೆಲ್ಲ ತಪ್ಪು ಕಲ್ಪನೆಗಳಿದೆ ಮತ್ತು ಅದು ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಸ್ವವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಸುರಕ್ಷಿತ ಲೈಂಗಿಕ ಸಂಬಂಧಕ್ಕಾಗಿ ಯಾವ್ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಮೇಡಮ್? ನಾವು ಸುರಕ್ಷಿತ ಲೈಂಗಿಕ ಸಂಪರ್ಕಕ್ಕೆ ಒಂದು ABC ಅಂತ ಹೇಳ್ತೀವಿ. ABC ಅಂತ ಹೇಳಿದ್ರೆ, A ಅಂದರೆ ಆಬ್ಸ್ಟಿನೆನ್ಸ್, ಅಂದರೆ ಅವನು ಮದುವೆಗಿಂತ ಮುಂಚೆ ಬ್ರಹ್ಮಚರಿಯಾಗಿರೋ ಅಂಥದ್ದು. ಯಾವ ವ್ಯಕ್ತಿ ಮದುವೆಗಿಂತ ಮುಂಚೆ ಬ್ರಹ್ಮಚರಿಯಾಗಿರ್ತಾನೆ ಆ ವ್ಯಕ್ತಿ ಕಾಯಿಲೆಯಿಂದ ಸುರಕ್ಷಿತವಾಗಿರ್ತಾನೆ. B ಅಂದರೆ ಬಿ ಫೇತ್ಫುಲ್. ಮದುವೆ ಆಗಿದ್ದಾರೆ ಒಂದು ವೇಳೆ ಅಂದರೆ, ಮದುವೆ ಆಗಿರೋರು ಪರಸ್ಪರ ಒಬ್ರಿಗೊಬ್ರು ನಿಷ್ಠೆಯಿಂದ ಇದ್ದಾರೆ, ಅವರು ಮತ್ತೊಬ್ಬರ ಜೊತೆ ಯಾವುದೇ ಥರ ಅನೈತಿಕ ಸಂಬಂಧ ಇಟ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಈ ಕಾಯಿಲೆ ಹರಡೋದನ್ನ ನಾವು ತಡೆಗಟ್ಟಬಹುದು. C ಅಂದರೆ ಕನ್ಸಿಸ್ಟೆಂಟ್ ಕಾಂಡೋಮ್ ಯೂಸ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಕರೆಕ್ಟ್ ಕಾಂಡೋಮ್ ಯೂಸ್ ಅಂತ ಹೇಳ್ತೀವಿ. ಈ ಕಾಂಡೋಮ್ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು. ಈ ಕಾಂಡೋಮು 2 ಥರದಲ್ಲಿ ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು, ಆ ಕಾಂಡೋಮ್ ಬಳಸೋದ್ರಿಂದ ಹಲವಾರು ಥರದ ಲೈಂಗಿಕ ಮಾರ್ಗದ ಸೋಂಕನ್ನು ನಾವು ತಡೆಗಟ್ಟಬಹುದು. HIV ಒಂದೇ ಅಲ್ಲ, ಬೇರೆ ಬೇರೆ ಸಿಫಿಲಿಸು, ಹೆಪಟೈಟಿಸ್, ಈ ಥರದ್ದೆಲ್ಲ ಹಲವಾರು ರೀತಿಯ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಅದ್ರ ಜೊತೆಗೆ ಅನವಶ್ಯಕ ಮಗು ಅಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಬೇಡದಂಥ ಗರ್ಭನ ಧರಿಸುವಂಥದ್ದನ್ನ ನಾವು ತಪ್ಪಿಸ್ಬೋದು. ಇದು 2 ರೀತಿಯಲ್ಲಿ ಇದು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಕನ್ಸಿಸ್ಟೆಂಟ್ ಕಾಂಡೋಮ್ ಯೂಸ್ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಆ ವ್ಯಕ್ತಿ ಪ್ರತಿ ಸಲ ಸೆಕ್ಷುವಲ್ ಕಾಂಟ್ಯಾಕ್ಟ್ನ ಇಟ್ಕೊಳ್ಳುವಾಗಲೂ ಅವನು, ಅಂದರೆ ಈಗ ತನ್ನ ಹೆಂಡತಿ ಅಲ್ಲದೆ ಅಥವಾ ತನ್ನ ಗಂಡ ಅಲ್ದಾನೆ ನಾನು ಬೇರೆಯವ್ರ ಜೊತೆ ಒಂದು ವೇಳೆ ಸಂಪರ್ಕ ಮಾಡಿದ್ದೀನಿ ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ಅವರು ಪ್ರತಿ ಸಲ ಕಾಂಡೋಮ್ ಬಳಸಿದರೆ ಮಾತ್ರ ಸೇಫ್ ಆಗ್ತಾರೆ. ಅವರು ಒಂದು ಸಲ ಕಾಂಡೋಮ್ ಮಿಸ್ ಮಾಡಿದರೂ ಅಲ್ಲಿ ಅವರು ಕಾಯಿಲೆಗೆ ತುತ್ತಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅದನ್ನ ನಾವು ಕನ್ಸಿಸ್ಟೆಂಟ್ ಕಾಂಡೋಮ್ ಯೂಸ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ಯಾವಾಗಲೂ ರೆಗ್ಯುಲರಾಗಿ ಪ್ರತಿ ಕಾಂಟ್ಯಾಕ್ಟಲ್ಲೂ ಕಾಂಡೋಮ್ನ ಯೂಸ್ ಮಾಡಬೇಕು. ಆವಾಗ ಮಾತ್ರ ಆ ಕಾಯಿಲೆಯಿಂದ ಅವರು ದೂರ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಈ 3 ಇದನ್ನು ಅವರು ಯಾರು ಪಾಲಿಸ್ತಾರೋ ಅವರು ಈ ಕಾಯಿಲೆಯಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ HIV ಹರಡುವಿಕೆಯನ್ನು ತಡೆಗಟ್ಟಲು ಪ್ರೆಪ್ ಅಥವಾ PP ಎಂಬ ಚಿಕಿತ್ಸೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ಬೋದಾ ನೀವು? ಹಾಂ, ಖಂಡಿತ. ಈ ನಮ್ಮ ಸರ್ಕಾರ HIV ಸೋಂಕಿನಿಂದ ಜನರನ್ನ ಕಾಪಾಡಲಿಕ್ಕೆ ಹಲವಾರು ರೀತಿಯ ಸೌಲಭ್ಯಗಳನ್ನ, ಚಿಕಿತ್ಸೆಗಳನ್ನ, ಆರೈಕೆಗಳನ್ನ ಮಾಡ್ತಾ ಕೊಡ್ತಾ ಬಂದಿದೆ. ಅದರಲ್ಲಿ ಈ ಪ್ರೆಪ್ಪು ಮತ್ತು PP ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಪ್ರೆಪ್ ಅಂತ ಹೇಳಿದ್ರೆ, ಆ ವ್ಯಕ್ತಿ ಸೋಂಕಿತ ವ್ಯಕ್ತಿ ಜೊತೆ ಜೀವಿಸ್ತಾ ಇದ್ದು, ಅಂದರೆ ಆ ವ್ಯಕ್ತಿ ಜೊತೆ ಸಂಪರ್ಕ ಹೊಂದೋಕ್ಕಿಂತ ಮುಂಚಿತವಾಗಿ, ಅಂದರೆ ಇದು ಎಲ್ಲ ಸಂದರ್ಭದಲ್ಲೂ ಅನ್ವಯ ಆಗೋದಿಲ್ಲ, ಅನಿವಾರ್ಯ ಸಂದರ್ಭ ಇರುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಒಬ್ಬ ಪಾರ್ಟ್ನರು ಪಾಸಿಟಿವ್ ಇರ್ತಾರೆ, ಒಬ್ಬ ಪಾರ್ಟ್ನರ್ ನೆಗೆಟಿವ್ ಇರ್ತಾರೆ. ಅವರಿಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ಆ ಚಿಕಿತ್ಸೆಯನ್ನು ತಗೋಬೇಕು. ಎಂಥ ಅನಿವಾರ್ಯ ಸಂದರ್ಭ ಅಂದರೆ, ಈಗ ಮಗು ಮಾಡ್ಕೋಬೇಕು, ಅವರು ನನಗೆ ಮಗು ಬೇಕು ಅಂತ ಇರುತ್ತೆ, ಇಬ್ಬರು ಡಿಸ್ಕಾರ್ಡೆಂಟ್ ಕಪಲ್ಲು. ಅಂಥ ಸಂದರ್ಭದಲ್ಲಿ ಯಾರು ನೆಗೆಟಿವ್ ಪಾರ್ಟ್ನರ್ ಇರ್ತಾರೆ ಅವ್ರಿಗೆ ಈ ಪ್ರೆಪ್ಪನ್ನು ಚಿಕಿತ್ಸೆಯನ್ನು ಕೊಟ್ಟು ಅಲ್ಲಿ ಅವರು ಆ ಮಗು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡೋವಂಥದ್ದು. ಆ ಒಂದು ಡ್ಯೂರೇಷನಲ್ಲಿ ತಗೊಳ್ಳೋಂಥ ಒಂದು ಚಿಕಿತ್ಸೆ ಇದೆಯಲ್ಲ, ಅವರಿಗೆ ಒಂದು ಭ್ರೂಣ ಉತ್ಪತ್ತಿ ಆಗೋಕ್ಕೆ ಸಂದರ್ಭ ಇರುತ್ತಲ್ಲ, ಸೆಕ್ಷುವಲ್ ಕಾಂಟ್ಯಾಕ್ಟ್, ಆ ಸಂದರ್ಭದಲ್ಲಿ ಕೊಡುವಂಥ ಚಿಕಿತ್ಸೆ ಪ್ರೆಪ್ ಅಂತ ಕರಿತೀವಿ. ಅದು ಇವಾಗ ಎಲ್ಲ ಕಡೆ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಇನ್ನೂ ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ಸುಲಭವಾಗಿ ಸಿಗೋ ಥರ ಇನ್ನೂ ಬಂದಿಲ್ಲ. ಅದು ಸರ್ಕಾರೇತರ ಆಸ್ಪತ್ರೆಗಳಲ್ಲಿ ಕೆಲವೊಂದು HIV ಫಿಸಿಷಿಯನ್ಗಳು ಅದನ್ನು ದುಡ್ಡು ಕೊಟ್ಟು ತೊಗೊಳ್ಬೇಕು ಅವರ ಬಳಿ, ಆ ಥರ ಇದೆ. ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತೆ. ಈ PP ಅಂತ ಹೇಳಿದ್ವಲ್ಲ, ಇದನ್ನ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತೀವಿ. ಪ್ರೆಪ್ ಅಂದರೆ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ಸು, PP ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕರಿತೀವಿ. ಇದು ಪೋಸ್ಟ್ ಅಂದರೆ ಒಂದು ಎಕ್ಸ್ಪೋಜರ್ ಆಗೋದ್ಮೇಲೆ ತಗೊಳ್ಳೋವಂಥದ್ದು. ಗೊತ್ತಿಲ್ಲ, ಇಲ್ಲಿ ಎಕ್ಸ್ಪೋಸ್ ಆಗ್ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ. ಅದು ಯಾರಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಆರೋಗ್ಯ ಕಾರ್ಯಕರ್ತರಲ್ಲಿ. ಈಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಅಂಥ ವೈದ್ಯರಾಗ್ಬೋದು ಅಥವಾ ನರ್ಸ್ ಆಗ್ಬೋದು, ಇತರೆ ಆರೋಗ್ಯ ಕಾರ್ಯಕರ್ತರಾಗ್ಬೋದು, ಅವರು ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥ ಸಂದರ್ಭದಲ್ಲಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡೋವಂಥ ಸಂದರ್ಭದಲ್ಲಿ ಚೂಪಾದ ವಸ್ತುಗಳು ಅಥವಾ ಅವರಿಗೆ ಅವರ ದೇಹದ ದ್ರವಗಳು
ನಮಗೆ ತಾಗದಾಗ ಅಥವಾ ಚೂಪಾದ ಸೂಜಿಯಿಂದ ನಾವು ಚುಚ್ಕೊಂಡಾಗ ತಕ್ಷಣ ಆ ವ್ಯಕ್ತಿ ಅಲ್ಲಿಂದ ಸೇಫ್ ಆಗಲಿಕ್ಕೆ ಅವ್ರಿಗೆ 28 ದಿನ ಒಂದು PEP ಅನ್ನೋ ಒಂದು ಮೆಡಿಷನ್, ART ಮೆಡಿಷನ್ನೇ PEP ಅಂತ ಒಂದು ಕನ್ಸಿಡರ್ ಮಾಡಿ ಅವ್ರಿಗೆ 28 ದಿನ ಕೊಡೋದಿರುತ್ತೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಆ ವ್ಯಕ್ತಿ ಅಂದರೆ ಯಾರು ಸೋಂಕಿತ ವ್ಯಕ್ತಿಯಿಂದ ಸೂಜಿನ ಮೂಲಕನೋ ದ್ರವದ ಮೂಲಕನೋ ಆರೋಗ್ಯಕರ್ತರು ಅಥವಾ ಇತರೆ ವ್ಯಕ್ತಿಗಳಿಗೆ ಅದು ಹೋಗಿದ್ರೆ ಆ 28 ದಿನದಲ್ಲಿ ಆ ವೈರಸ್ ಸಪ್ರೆಸ್ ಆಗುತ್ತೆ. ಅದಕ್ಕೋಸ್ಕರ ಆ PEP ಅನ್ನೋ ಒಂದು ಚಿಕಿತ್ಸೆಯನ್ನು ಕೊಡುವಂಥದ್ದಿರುತ್ತೆ. 28 ದಿನದವರೆಗೆ ತಗೊಂಡು ಅವ್ರದ್ದು ರಿಪೀಟೆಡ್ ಪರೀಕ್ಷೆ ಮಾಡಿ ನೋಡ್ತೀವಿ. ಆ ಪರೀಕ್ಷೆಗಳಲ್ಲಿ ಅವರು ನೆಗೆಟಿವ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. HIV ಹರಡುವುದನ್ನು ತಡೆಗಟ್ಟಲು ಇವೆರಡು ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಮೇಡಮ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್. ಒಂದು HIV ಅಂದ ತಕ್ಷಣ ಎದುರೋದು ಬೇಡ ಮತ್ತು ನೆಗ್ಲೆಕ್ಟ್ ಮಾಡೋದು ಬೇಡ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಜೀವನದಲ್ಲಿ ಕೆಲವೊಂದು ಎಡುವಂಥದ್ದಿರುತ್ತೆ, ಬಟ್ ಅವನು ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು. ಇನ್ನೊಂದು ಅವನು ಈ ಥರ ಒಂದು ಕಾಯಿಲೆ ಬಗ್ಗೆ ಹೆಚ್ಚು ಜಾಗೃತಿನ ಪಡ್ಕೊಂಡು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಅಂಥದ್ದನ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಜಾಗೃತರಾಗಬೇಕು. ಪ್ರತಿ ಶಾಲೆಯಲ್ಲಿ ಕೂಡ ಮಕ್ಕಳ ಜೊತೆ ಕೂಡ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಮಾತಾಡಬೇಕು. ಅಂದರೆ ಆ ಮಕ್ಕಳುಗಳಿಗೆ ಈ ಸಾಂಕ್ರಾಮಿಕ ಕಾಯಿಲೆಗಳು ಅಂತ ಹೇಳ್ತೀವಿ, ಆ ಕಾಯಿಲೆಗಳ ಬಗ್ಗೆ ಶಾಲೆ ವ್ಯವಸ್ಥೆಯಿಂದನೇ ತಿಳಿಸ್ತಾ ಹೋದರೆ ಆ ಮಕ್ಕಳುಗಳು ಸಾಧ್ಯವಾದಷ್ಟು ಆ ಕಾಯಿಲೆಯಿಂದ ದೂರ ಉಳಿತಾರೆ. ಅದು ಎಲ್ಲ ಕಡೆ ಆಗಬೇಕು. ಅವ್ರಿಗೆ ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಳೋಕೆ ಹೋದಾಗ ತಿಳಿಸ್ತೀವಿ ಅಂದರೆ ಅಷ್ಟರಲ್ಲಿ ಆ ಮಕ್ಕಳು ಒಂದು ಅಡಲಸೆಂಟ್ ಏಜಲ್ಲಿ ತಪ್ಪು ದಾರಿಗಳನ್ನ ಹಿಡಿದು ಅದರಿಂದ ಕೂಡ ಇನ್ಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಶೈಕ್ಷಣಿಕವಾಗಿ ಕೂಡ ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲೂ ಜಾಗೃತಿ ಆಗ್ತಾ ಇರಬೇಕು. ಬರೀ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾತ್ರ ನಾವು ಜಾಗೃತಿ ಕೊಡ್ತೀವಿ ಅಂದರೆ ಸಾಧ್ಯ ಆಗಲ್ಲ. ಸಮಾಜದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದರದ್ದು ಜಾಗೃತಿ ಆದರೆ ಮಾತ್ರ ಇದನ್ನ ನಾವು ಸೊನ್ನೆಗೆ ತರಕ್ಕೆ ಸಾಧ್ಯ. ಬರೀ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ಡಿಪೆಂಡ್ ಆಯಿತು ಅಂತ ಹೇಳಿದ್ರೆ ಇನ್ನೂ ತುಂಬ ವರ್ಷಗಳಾಗುತ್ತೆ. ಅದಕ್ಕೋಸ್ಕರ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸ್ವಂತಿಕೆಯಿಂದ ತನ್ನ ಆರೋಗ್ಯದ ಬಗ್ಗೆ ಜವಾಬ್ದಾರಿ ತಗೊಂಡು ಈ ಥರದ ಕಾಯಿಲೆಗಳಿಂದ ದೂರ ಉಳಿಯುವಂಥ ಒಂದು ಪ್ರತಿಜ್ಞೆನ ಮಾಡಿಕೊಂಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ಎಳೆ ಮಕ್ಕಳಲ್ಲೂ ಬರುವಂಥದ್ದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕೇಳುಗರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು HIV ಹರಡೋದು ಹೇಗೆ ಮತ್ತು HIV ಹರಡೋದನ್ನು ತಡೆಗಟ್ಟುವ ವಿಧಾನ ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನನಗೆ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ನಮ್ಮ ಸಮಾಜದಲ್ಲಿ ಜನರಿಗೆ ನಾವು ಆಪ್ತ ಸಮಾಲೋಚನೆಯಲ್ಲಿ ನಮ್ಮ ಹತ್ರ ಬಂದಂಥವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಬಟ್ ಈ ವೇದಿಕೆಯಿಂದ ನಾವು ಕೇಳುಗರೆಲ್ಲರಿಗೂ ಕೂಡ ಈ ಮೂಲಕ ನಾವು ಮಾಹಿತಿನ ನೀಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಹರಿವೆ ಜೀವನ ಕಾರ್ಯಕ್ರಮದಲ್ಲಿ HIV ಹರಡುವುದು ಹೇಗೆ ಹಾಗೂ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ಆಪ್ತ ಸಮಾಲೋಚಕರಾದ ಶ್ರೀಮತಿ ನಾಗರತ್ನರವರು. ಇದು ಇವತ್ತಿನ ಆರೋಗ್ಯದಂಗಳ ಹರಿವೆ ಜೀವನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಪ್ರಸ್ತುತಪಡಿಸುತ್ತಿರುವ ಹರಿವೆ ಜೀವನ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕರ್ನಾಟಕ ಸರ್ಕಾರ. ತಪ್ಪದೆ ಕೇಳಿ ಹರಿವೆ ಜೀವನ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಹಾಗೂ ಮರುಪ್ರಸಾರ ಗುರುವಾರ ಮಧ್ಯಾಹ್ನ 2:40